ಹಲೋ ಎವ್ರಿವನ್, ವೆಲ್ಕಮ್ ಟು ನಾಜಿಯಾ ಫೋರಮ್. ಇವತ್ತಿನ ವಿಡಿಯೋ HSTR, GPSTR ಮತ್ತು PSTR ಯಾರು ಆಸ್ಪಿರೆಂಟ್ಸ್ ಇದ್ದೀರಾ ಅವರ ಬರವಣಿಗೆ ಸಲಹೆಗಳನ್ನು ಕೊಡಲಿಕ್ಕೆ ಈ ವಿಡಿಯೋವನ್ನು ಮಾಡಿದ್ದೀನಿ. ಹ್ಯಾಂಡ್ ರೈಟಿಂಗ್ ಇದ್ದಿದ್ದು ಯಾವ ರೀತಿ ಇರಬೇಕು, ಯಾವ ರೀತಿ ನಾವು ಶಬ್ದದ ಬಳಕೆಯನ್ನು ಮಾಡಬೇಕು, ಕೆಲವೊಂದು ಟಿಪ್ಸ್ಗಳನ್ನು ತಂದಿದ್ದೀನಿ. ಅದರ ಬಗ್ಗೆ ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ. ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ವಿಡಿಯೋವನ್ನು ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ನೀವು ಸ್ಕ್ರೀನ್ನಲ್ಲಿ ನೋಡ್ತಾ ಇರಬಹುದು HSTR ಮತ್ತು GPSTR ಬರವಣಿಗೆ ಸಲಹೆಗಳನ್ನ. ಇಲ್ಲಿ ಒಂದು ಉತ್ತರವನ್ನ ಏನ್ ಮಾಡಿರ್ಬೇಕಪ್ಪ ಅಂತಂದ್ರೆ, ಶುದ್ಧ ಕನ್ನಡದಲ್ಲಿ ನಾವು ಬರಿಬೇಕು. ಮಿಕ್ಸ್ ಅದರಲ್ಲಿ ಕನ್ನಡ ಬರೆಯುವಾಗ ಅದರಲ್ಲಿ ಇಂಗ್ಲಿಷ್ ಅನ್ನ ಮಿಕ್ಸ್ ಮಾಡಿ ಬರೆಯುವುದು ಆ ರೀತಿ ಬರಿಬಾರ್ದು. ಶುದ್ಧ ಕನ್ನಡದಲ್ಲಿ ಬರವಣಿಗೆಯನ್ನ ಮಾಡಬೇಕು. ಹೌದಾ? ಸೆಕೆಂಡ್, ಮುಖ್ಯ ಪದಗಳನ್ನ ಅಂಡರ್ಲೈನ್ ಮಾಡಿರಬೇಕು. ಏನು ಬರಿತೀರಿ ನೀವು ಅದರಲ್ಲಿ ಮುಖ್ಯ ಪದಗಳನ್ನ ಏನು ಮಾಡಬೇಕು, ಅಂಡರ್ಲೈನ್ ಅನ್ನ ಮಾಡಬೇಕು. ಮೂರನೇದು, ಸಾಧ್ಯವಾದರೆ ಶೀರ್ಷಿಕೆಗಳು ಮತ್ತು ಬುಲೆಟ್ ಪಾಯಿಂಟ್ಗಳನ್ನ ಬಳಸಬೇಕು. ಓಕೆ, ನೆಕ್ಸ್ಟ್ ಸ್ಲೈಡ್ ನಲ್ಲಿ ನಾನು ನಿಮ್ಗೆ ತೋರಿಸ್ತೀನಿ ಯಾವ ರೀತಿ ಶೀರ್ಷಿಕೆ ಮತ್ತು ಬುಲೆಟ್ ಪಾಯಿಂಟ್ಗಳನ್ನ ಬಳಸಬೇಕಂತೇಳಿ. ಅದನ್ನು ಬಳಸುವುದರಿಂದ ಅಟ್ರಾಕ್ಟ್ ಆಗ್ತದೆ ಆನ್ಸರ್ ಇದ್ದಿದ್ದು. ನೆಕ್ಸ್ಟ್, ಅನಗತ್ಯವಾಗಿ ದೊಡ್ಡ ಉತ್ತರವನ್ನ ಬರೆಯಬೇಡಿ. ನಾಲೆಜ್ ಇದೆ ಅಂತ ಹೇಳಿ ಫುಲ್ 1 ಪೇಜ್ ಬರೆಯುವುದು, ಓಕೆ, ಆ ರೀತಿ ಬರಿಬಾರ್ದು. ಓಕೆ, ಎಷ್ಟು ಅವಶ್ಯಕತೆ ಅಷ್ಟೇ ಬರಿಬೇಕು. ಶಿಕ್ಷಣಶಾಸ್ತ್ರ ಪ್ರಶ್ನೆಗಳಲ್ಲಿ ಅಥವಾ NEP 2020 ಈ ರೀತಿ ಬ್ಲೂಮ್ ಟ್ಯಾಕ್ಸಾನಮಿ, CCE ಆಕ್ಟಿವಿಟಿ, ಚಟುವಟಿಕೆ ಆಧಾರಿತ ಕಲಿಕೆ, ಸಮಾವೇಶಿಸಿ ಮುಂತಾದ ಸೂಕ್ತ ಪದಗಳನ್ನ ಬಳಸಿ ಉತ್ತರಗಳನ್ನ ನೀವು ಪರಿಣಾಮಕಾರಿಯಾಗಿ ಆಗಿರ್ತದೆ. ಹೌದಾ? ಈ ರೀತಿ ಎಲ್ಲವನ್ನ ಬರವಣಿಗೆಯನ್ನ ನೀವು ಫಾಲೋ ಅಪ್ ಮಾಡಿರಬೇಕು. ಹೌದಾ? ನೆಕ್ಸ್ಟ್ ನೋಡಿ, ಪರಿಚಯ, ಮುಖ್ಯ ವಿಷಯ, ಉದಾಹರಣೆ, ಸಾರಾಂಶ, ಉಪಸಂಹಾರ. ಈ ರೀತಿ ನಿಮ್ದು ಸ್ಟೆಪ್ಸ್ ಇರಬೇಕು ಯಾವುದೇ ಪ್ರಶ್ನೆ ಬರಿಬೇಕಾದ್ರೆ. 2 to 3 ಲೈನ್ ನೀವು ಇಂಟ್ರೊಡಕ್ಷನ್ ಕೊಟ್ಟಿರಪ್ಪ ಅಂತಂದ್ರೆ ವಿಷಯದ ಎಕ್ಸ್ಪ್ಲನೇಷನ್ ಒಂದ್ ಸ್ವಲ್ಪ ಬುಲೆಟ್ ಪಾಯಿಂಟ್ ಹಾಕಿ ಕೊಟ್ಟಿರಬೇಕು. ಆಮೇಲೆ ಅದಕ್ಕೆ ಉದಾಹರಣೆಯನ್ನು ಕೊಡಬೇಕು. ಆಮೇಲೆ ಅದಕ್ಕೆ ಸಾರಾಂಶವನ್ನ ಬರಿಬೇಕು. ಫಾರ್ ಎಕ್ಸಾಂಪಲ್ ಇಲ್ಲಿ ಕೊಟ್ಟಿದ್ದೇನೆ, ಶಿಕ್ಷಣದಲ್ಲಿ ಮೌಲ್ಯಮಾಪನದ ಮಹತ್ವವನ್ನ ತಿಳಿಸಿ ಅಂತ ಐತಿ. ಹೌದಾ? ಇಲ್ಲಿ ಪರಿಚಯ, ಮೌಲ್ಯಮಾಪನ ವಿದ್ಯಾರ್ಥಿ ಕಲಿಕೆ ಪ್ರಗತಿ ಸಾಧನೆಗೆ ಅಳೆಯುವ ಪ್ರಕ್ರಿಯೆ. ಮುಖ್ಯ ಅಂಶಗಳು ಈ ರೀತಿ 4-5 ಬುಲೆಟ್ ಪಾಯಿಂಟ್ ಗಳನ್ನ ಕೊಟ್ಟು ಇಲ್ಲಿ ಬರೀಲಾಗಿದೆ. ನೀವು ನೋಡ್ತಾ ಇರ್ಬೋದು ಸ್ಕ್ರೀನ್ ನಲ್ಲಿ. ಲಾಸ್ಟಿಗೆ ಉಪಸಂಹಾರವನ್ನ ನಾನು ಇಲ್ಲಿ ಕೊಟ್ಟಿದ್ದೇನೆ. ಹೌದಾ? ಸೊ ಅದೇ ರೀತಿಯಾಗಿ ನೆಕ್ಸ್ಟ್ ನಾನು ನೋಡೋದು ಬ್ಲೂಮ್ನ ವರ್ಗೀಕರಣ, ಟ್ಯಾಕ್ಸಾನಮಿ ಯಾವ ರೀತಿ. ಬ್ಲೂಮ್ನ ಒಂದ್ ಸ್ವಲ್ಪ ಪರಿಚಯ, ಅದರ ಹಂತಗಳು, ಉಪಸಂಹಾರ. ಶಿಕ್ಷಣ ಎಂದರೇನು, ಶಿಕ್ಷಣದ ಪರಿಚಯ, ಮುಖ್ಯ ಅಂಶಗಳು, ಉಪಸಂಹಾರ. ಈ ರೀತಿ ನಾವು ಬರೆದಿದ್ದ ಆದ್ರೆ ನಮ್ಮ ಪಾಯಿಂಟ್ಗಳು ಎಲ್ಲೇ ಕಟ್ ಆಗಂಗಿಲ್ಲ. ಹೌದಾ? ಮತ್ತೇನಾಗಿರ್ತದಪ್ಪ ಅಂತಂದ್ರೆ ನೋಡ್ಲಿಕ್ಕೂ ಕೂಡ ಅಟ್ರಾಕ್ಟಿವ್ ಆಗಿರ್ತದ. ಎಲ್ಲ ಮಾರ್ಕ್ಸ್ ಗಳನ್ನ ನಾವು ಗಿಟ್ಟಿಸ್ಲಿಕ್ಕೆ ಸಾಧ್ಯ ಇದೆ. ಇಲ್ಲಿ ಪರಿಚಯ, ಮುಖ್ಯ ವಿಷಯ, ಉದಾಹರಣೆ, ಸಾರಾಂಶ, ಈ ಸ್ಟೆಪ್ಸ್ ಗಳನ್ನ ನಾವು ನೆನಪಿಡಬೇಕು. ಹೌದಾ? ಅದರ ಜೊತೆಗೆ ಈ ಎಲ್ಲ ಬರವಣಿಗೆ ಸಲಹೆಗಳನ್ನ ಕೂಡ ನೆನಪಿಡ್ಕೊಂಡು ನಾವು ಉತ್ತರಗಳನ್ನ ಬರೆದಿದ್ದೆ ಆದ್ರೆ ನಮ್ಮ ಉತ್ತರಗಳು ಸ್ಫಟಿಕವಾಗಿರ್ತವೆ. ಅದರಿಂದ ಹೆಚ್ಚು ಅಂಕಗಳನ್ನ ಗಳಿಸಲಿಕ್ಕೆ ಕೂಡ ನಮಗೆ ಸಹಾಯವನ್ನ ಮಾಡ್ತದೆ. ಓಕೆ, ಈ ವಿಡಿಯೋ ಇನ್ಫಾರ್ಮೇಟಿವ್ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.